ಅಯ್ಯೋ, ಸಾಮಾನ್ಯವಾಗಿ ನೆತ್ತಿ ಹತ್ತಿದ್ರೆ ನೀರ್ ಕುಡಿಸ್ಬೋದು, ಆದ್ರೆ ನೀರ್ ಕುಡಿತಿರ್ಬೇಕಾದ್ರೆ ನೆತ್ತಿ ಹತ್ತಿದ್ರೆ ಏನ್ ಮಾಡಕ್ಕಾಗತ್ತೆ? ಇದೊಳ್ಳೆ ಕಥೆ ಆಯ್ತಲ್ಲ. ಅಬ್ಬಾ, ನಕ್ಬಿಟ್ರು. ಅಂತೂ ಕೂಲ್ ಆದ್ರು ಅಂತ ಆಯ್ತು. ಸರಿ, ಈಗ ಹೇಳ್ಬೋದಾ? ಅದೇನು ಅಂತ ಹೇಳ್ಬಿಡಿ, ಇಲ್ಲಾಂದ್ರೆ ಹೋಗೋವರೆಗೂ ಟಾರ್ಚರ್ ಕೊಡ್ತೀರಾ. ಥ್ಯಾಂಕ್ ಯು ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ನಿನ್ನೆ ಅವ್ರು ನಮ್ ಬಗ್ಗೆ ಹಾಗೆ ಅನ್ಕೊಂಡ್ರು, ಈಗ ಎಳ್ನೀರ್ ಮಾರೋನ್ ಕೂಡ ನಮ್ ಬಗ್ಗೆ ಹಾಗೆ ಅನ್ಕೊಂಡ. ನಾನ್ ಬೇರೆ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಪ್ರಪೋಸ್ ಕೂಡ ಮಾಡಿದ್ದೀನಿ. ನಿನ್ನೆ ನೈಟ್ ಆಲ್ಮೋಸ್ಟ್ ಗ್ರೀನ್ ಸಿಗ್ನಲ್ ಕೊಡೋ ಹಾಗೆ ಇದ್ರಿ, ಆದ್ರೆ ನೀವು ಕೊಟ್ಟಿಲ್ಲ. ಹಲೋ, ನಾನೇ ನಿಮಗ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ನನ್ ಹತ್ರ ಯಾವಾಗ್ಲೂ ರೆಡ್ ಸಿಗ್ನಲ್. ನೆನ್ನೆ ಏನೋ ಸಿಚುವೇಶನ್ ಡಿಮ್ಯಾಂಡ್ಗೆ ಟೆಕ್ನಿಕಲ್ ಎರರ್ ಆಗಿ ರೆಡ್ ಸಿಗ್ನಲ್ ಆಫ್ ಆಗಿತ್ತು ಅಷ್ಟೇ. ಅಂದ್ರೆ ಇಡೀ ಪ್ರಪಂಚನೇ ನಮ್ನ ಗಂಡ ಹೆಂಡತಿ ಅಂತ ಅನ್ಕೊಂಡ್ರು ನಿಮ್ಗೇನು ಅನಿಸ್ತಿಲ್ವಾ? ನೋ ವೇ. ಆದ್ರೆ ನಿಮ್ಮೊಳಗಡೆ ಗ್ರೀನ್ ಲೈಟ್ ಕೂಡ ಇದೆ ಅನ್ನೋದು ನಿಜ ಅಲ್ವಾ? ರೆಡ್ ಲೈಟ್ ಆಫ್ ಆದಾಗ ಗ್ರೀನ್ ಲೈಟ್ ಆನ್ ಆಗುತ್ತೆ. ನಿಮ್ಮನ್ನ ಯಾವುದೋ ಒಂದು ವಿಷಯ ತಡೀತಾ ಇದೆ ಅಲ್ವಾ? ಭೈರವಿ ಅವರೇ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ ಪ್ಲೀಸ್. ನಿಜ ಹೇಳಿ, ನಿಮ್ಮನ್ನ ಯಾವ್ದಾದ್ರೂ ವಿಷಯ ತಡೀತಾ ಇದೆಯಾ ಅಥವಾ ಸತ್ಯ ಏನಂತ ಹೇಳಿ. ಅದನ್ನ ಶಾಶ್ವತವಾಗಿ ಆಫ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನನ್ ಲಗೇಜ್ ನನಗ್ ಕೊಟ್ಟು ನೀವು ನಿಮ್ ಕಾರ್ ತಗೊಂಡು ಹೋಗ್ಬೇಕು ಅಷ್ಟೇ. ನನ್ ಬಗ್ಗೆ ಚಿಂತೆ ಬೇಡ, ನಾನ್ ಬೇರೆ ಯಾವ್ದಾದ್ರು ಗಾಡಿ ಹಿಡ್ಕೊಂಡು ಮನೆ ಸೇರ್ತೀನಿ. ಯಾಕೆ? ನಾನೇನಾದ್ರೂ ಕೇಳ್ಬಾರ್ದಿದ್ದನ್ನ ಕೇಳಿದೆನಾ? ನೀವ್ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ತಪ್ಪು ಮಾಡಿದ್ ನಾನೇ. ರಾತ್ರಿನೇ ಈ ವಿಷಯ ಕೇಳ್ಬೇಕಿತ್ತು. ಕೇಳಿದ್ರೆ ಉತ್ತರ ಸಿಕ್ತಿತ್ತೇನೋ, ಆದ್ರೆ ಈಗ ಸಿಗೋದು ಉತ್ತರ ಅಲ್ಲ. ಅಂದ್ರೆ ತೆಂಗಿನ ಚಿಪ್ಪು. ನನಗೆ ಈ ತೆಂಗಿನ ಚಿಪ್ ಬೇಡ, ಚಿಪ್ಪಲ್ಲಿರೋ ಪ್ರೀತಿಯನ್ನು ಮುತ್ತಬೇಕು. ಯಾರೇ ನೀವು? ನಾನ್ ಯಾರು? ವಿರಾಟ್. ನನ್ ಜೊತೆ ಬರ್ತೀನಿ ಅಂತ ಹೇಳಿದ್ದು ವಿರಾಟ್ ಅಲ್ಲ, ದಿಲ್ಜೀತ್. ದಿಲ್ಜೀತ್ ಯಾರು? ದಿಲ್ಜೀತ್ ಡ್ರೈವರು. ಡ್ರೈವರ್ ತರ ಇರ್ಬೇಕು. ಅದನ್ ಬಿಟ್ಟು ಬಿಸ್ನೆಸ್ ಮೆನ್ ತರ ಮಾತಾಡಿದ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ ಸಾರಿ ಮೇಡಮ್ ಜಿ, ಪ್ಲೀಸ್ ಇಲ್ಲಿಂದ ಹೋಗ್ಬೇಡಿ. ಇಷ್ಟಾಯ್ತಪ್ಪ? 120. ಮೇಡಮ್ ಜಿ 120 ಅಂತೆ. ನಾನಾ? ಯಾಕೆ ನಿಮ್ ಹತ್ರ 120 ರೂಪಾಯಿ ಇಲ್ವಾ? ಡ್ರೈವರ್ ಮೇಡಮ್, ನಮ್ಮ ಹತ್ರ ಅಷ್ಟೊಂದು ದುಡ್ಡು. ಸ್ಕ್ಯಾನರ್ ಕೊಡಿ.